ವೀಕ್ಷಕರೇ, ನೀವು ವಾಹನ ಚಲಾಯಿಸುವಾಗ ಸಂಚಾರ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಹೇಳಿ ನಿಮ್ಮ ಮನೆ ವಿಳಾಸಕ್ಕೆ ಸಂಚಾರ ಪೊಲೀಸ್ ಇಲಾಖೆಯಿಂದ ದಂಡ ಪಾವತಿ ಮಾಡಿ ಅಂತ ನಿಮಗೂ ಈ ರೀತಿ ನೋಟಿಸ್ ಬಂದಿದ್ರೆ ನೀವು ದಂಡ ಪಾವತಿಸಲು ನೋಟಿಸಲ್ಲಿ ಸೂಚಿಸಿರುವ ಪೊಲೀಸ್ ಠಾಣೆಗೆ ಹೋಗಿ ಪಾವತಿಸಬಹುದು, ಅಥವಾ ನಿಮ್ಮ ಮೊಬೈಲ್ ಮುಖಾಂತರ ಸುಲಭವಾಗಿ ಡಿಜಿಟಲ್ ಪೇಮೆಂಟ್ ಮಾಡಿ ರಸೀದಿಯನ್ನು ಪಡೆದುಕೊಳ್ಬೋದು. ಹೀಗೆ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರನ್ನು ಓಪನ್ ಮಾಡಿ ಕರ್ನಾಟಕ 1 ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಮುಂದಿನ ಪೇಜಲ್ಲಿ ಸರ್ಕಾರದ ಅಧಿಕೃತ ಅಂತರ್ಜಾಲ ಕರ್ನಾಟಕ 1 ಲಿಂಕ್ ಓಪನ್ ಆಗುತ್ತೆ. ಅದನ್ನು ಆಯ್ಕೆ ಮಾಡಿ. ಓಪನ್ ಆಗುವ ಪೇಜಲ್ಲಿ ಬಲಗಡೆ ಮೇಲ್ಭಾಗದಲ್ಲಿ ನಿಮ್ಮ ಜಿಲ್ಲೆಗಳ ಪಟ್ಟಿಯಲ್ಲಿ ಆಯ್ಕೆ ಮಾಡಿ. ಅದೇ ಪೇಜಲ್ಲಿ ಕೆಳಗಡೆ ತ್ವರಿತ ಪಾವತಿ ಅಥವಾ ಕ್ವಿಕ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ಪೇಜಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿ ನೋಡಲು ಸಿಗುತ್ತೆ. ಅವುಗಳಲ್ಲಿ 7ನೇ ಕ್ರಮಾಂಕದಲ್ಲಿರುವ ಕಲೆಕ್ಷನ್ ಆಫ್ ಟ್ರಾಫಿಕ್ ಪೊಲೀಸ್ ಫೈನ್ ಆಯ್ಕೆ ಮಾಡಿ. ಮುಂದಿನ ಪೇಜಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಸೆಂಡ್ ಮಾಡಿ. ನಂತರ ಬರುವ OTP ಎಂಟ್ರಿ ಮಾಡಿ. ನಂತರ OTP ವ್ಯಾಲಿಡೇಟ್ ಮಾಡಿ. ಮುಂದಿನ ಪೇಜಲ್ಲಿ 2 ಆಯ್ಕೆಗಳಿರುತ್ತೆ. ಮೊದಲನೇ ಆಯ್ಕೆ ನಿಮಗೆ ಬಂದಿರುವ ನೋಟಿಸ್ ಸಂಖ್ಯೆಯನ್ನು ಎಂಟ್ರಿ ಮಾಡಿದರೆ ನಿಮ್ಮ ವಾಹನಕ್ಕೆ ಕಟ್ಟಬೇಕಾದ ದಂಡದ ವಿವರಗಳು ತಿಳಿಯುತ್ತೆ. ಎರಡನೇ ಆಯ್ಕೆಯಲ್ಲಿ ನಿಮ್ಮ ವಾಹನದ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಿ ಸರ್ಚ್ ಮಾಡಿದರೆ ನಂತರ ವಾಹನದ ಮಾಲೀಕರ ವಿವರಗಳು ಡಿಸ್ಪ್ಲೇ ಆಗುತ್ತೆ. ಜೊತೆಯಲ್ಲಿ ದಂಡದ ವಿವರಗಳು ಡಿಸ್ಪ್ಲೇ ಆಗುತ್ತೆ. ವಿವರಗಳು ತಿಳಿದ ನಂತರ ದಂಡದ ಹಣ ಪಾವತಿ ಮಾಡಲು ನಿಯಮ ಮತ್ತು ಷರತ್ತುಗಳ ಬಾಕ್ಸ್ ಅನ್ನು ಮತ್ತು ದಂಡದ ವಿವರಗಳು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ. ನೀವು ಫೋನ್ಪೇ, ಪೇಟಿಎಂ, ಗೂಗಲ್ ಪೇ ಅಥವಾ ಯಾವುದಾದರೂ UPI ID ಮುಖಾಂತರ ದಂಡ ಪಾವತಿ ಮಾಡಲು ಇಚ್ಛಿಸಿದರೆ ರೇಸರ್ ಪೇ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಕೆಳಗಡೆ RP-UPI ಆಯ್ಕೆ ಮಾಡಿ ಕಂಟಿನ್ಯೂ ಫಾರ್ ಪೇಮೆಂಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮುಂದುವರಿಯಿರಿ. ಮುಂದಿನ ಪೇಜಲ್ಲಿ ನೀವು ಈ ಟ್ರಾನ್ಸಾಕ್ಷನ್ ಮಾಡಲು ಬಯಸುತ್ತೀರಾ ಎಂದು ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಮುಂದಿನ ಪೇಜಲ್ಲಿ ವಿವಿಧ ಪೇಮೆಂಟ್ ಆಪ್ಷನ್ಗಳಲ್ಲಿ ನಿಮ್ಮ ಸೂಕ್ತವಾಗಿರುವ UPI ಪೇಮೆಂಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ದಂಡದ ಹಣ ಪಾವತಿಸಿ. ರಸೀದಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಧನ್ಯವಾದಗಳು.